ವೇದಿಕೆಯಲ್ಲಿ ಬಂದು ಹಾಡಿದ್ದೇ ನಮ್ಮ ಒಂದು ಭಾಗ್ಯ. ಏನು ಹೇಳ್ತೀರಿ ಸರ್? ಥ್ಯಾಂಕ್ ಯು. ನಮ್ಮ ಅಭಿಮಾನಿಗಳೆಲ್ಲ ಪ್ರೇಕ್ಷಕರು ನೋಡಿ ತುಂಬ ಖುಷಿ ಪಟ್ಟಿದ್ದಾರೆ. ಆಯ್ತಾ ಸರ್, ಒಮ್ಮೆ ಜೋರಾಗಿ ಕೈ ಚಪ್ಪಾಳೆ ಕೊಡಿ ಅವರಿಗೆ. ಆಲ್ ದ ಬೆಸ್ಟ್ ಸರ್. ಇಲ್ಲಿಗೆ ಬರ್ಬೇಕಂದ್ರೆ ನಮಗೆ ಮೇನ್ ಕಾರಣ ನಮ್ಮ ಲತೀಶ್ ಸರ್ ಕಾವೂರಲ್ಲಿ. ಹೌದಾ? ಹೌದು ಸರ್. ಯಾಕಂದ್ರೆ ನಾನು ಬಂದಾಗ ನಮಗೆ ಉಳ್ಕೊಳ್ಳೋಕ್ಕೆ ಅಯ್ಯೋ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದವ್ರೆ. ಗ್ರೇಟ್. ಅವ್ರ ಮನೆ ಫ್ಯಾಮಿಲಿ ಒಳ್ಳೇದಾಗಲಿ, ಕೊರಗಜ್ಜ ಸ್ವಾಮಿ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೀನಿ ಸರ್. ನೀವು ಇಂಥ ಪ್ರತಿಭೆಗೆ ಅವಕಾಶ ಮಾಡಿಕೊಟ್ಟು ಪ್ಲಸ್ ಅವರಿಗೆ ಬೇಕಾದಂಥ ಒಮ್ಮೆ ಎದುರು ಬರ್ತೀರಾ? ಯತೀಶ್ ಸರ್ ಲತೀಶ್ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಲತೀಶ್ ಸರ್ ಫ್ಯಾಮಿಲಿ ಎಲ್ಲರೂ ಬನ್ನಿ. ಯಾಕಂದರೆ ನಿನ್ನೆ ಬಂದಾಗ ಅವ್ರ ಮನೇಲಿ ಉಳ್ಕೊಂಡಿದ್ದೆ ನಾನು, ದಾಂಡೇಲಿಂದ ಬಂದು. ಜೋರಾದ ಚಪ್ಪಾಳೆ ಬರಲಿ. ಇಂಥ ಪ್ರತಿಭೆಗಳು ಇನ್ನಷ್ಟು ಹೊರ ಬರ್ಬೇಕಂತ ಆಶಿಸ್ತೀರಾ, ತಾವು ಸಹಾಯವನ್ನ ಮಾಡಿದ್ದೀರಾ. ಬನ್ನಿ ಸರ್, ವೇದಿಕೆಗೆ ಬನ್ನಿ. ನಮಗೆ ಕಾರಲ್ಲೂ ಕೂಡ ಅವರೇ ಕರ್ಕೊಂಡು ಬಂದಿದ್ದಾರೆ ಮನೆಯಿಂದ. ಇಲ್ಲ ನಾನು ಬಸ್ಸಿಗೆ ಬರಬೇಕಾಗಿತ್ತು ಕಷ್ಟಪಟ್ಟು. ಭಾಳ ಖುಷಿ ಆಯಿತು. ನಾನು ವೇದಿಕೆಗೆ ಬರುವ ಹಾಗೆ ಆಯಿತು ನೋಡಿ. ಯಾಕೆಂದರೆ ಅಲ್ಲಿ ಕೂತ್ಕೊಳ್ಳುವಾಗ ನನಗೆ ಕೂಗಲಿಕ್ಕೆ ಬರ್ತಾಯಿತ್ತು. ಒಂದನೇ ಪ್ರಶ್ನೆ, ಯಾಕೆಂದರೆ ಈ ಸಂಗೀತ ಎಷ್ಟು ಶಕ್ತಿ ಇದೆ ಅಂದರೆ, ಈ ಸಂಗೀತದಿಂದಾಗಿ ನೋಡಿ ಎಷ್ಟು ನೆಮ್ಮದಿ ಅಲ್ವಾ ನಿಮಗೆ? ತುಂಬ ನೆಮ್ಮದಿ ಇದೆ ಅಲ್ವಾ? ಹೌದು ಸರ್, ತುಂಬ ನೆಮ್ಮದಿ ಸರ್. ನೋಡಿ ಖಂಡಿತವಾಗಿ. ಯಾಕೆ ನೋಡಿ, ನಾನು ಕೂಡ ಒಂದು ಕಾಲು ನಂದು ಸ್ವಲ್ಪ ಆ್ಯಕ್ಸಿಡೆಂಟ್ನಿಂದಾಗಿ 26 ವರ್ಷ ಆಯಿತು. ಆದರೆ ನನ್ನ ವಯಸ್ಸು ಕೂಡ ಈಗ 62. ಆದರೆ ಸಂಗೀತದಿಂದಾಗಿ ಇದು ವಿಷಯವೇ ಅರಿವಿಗೆ ಬರ್ತಾ ಇಲ್ಲ ನಮಗೆ. ಈಗ ನಡ್ಕೊಂಡು ಕೂಡ ಇಲ್ಲಿ ಬಂದೆ. ಯಾಕೆಂದರೆ ನೀವು ನಮ್ಮ ಭಾಗ್ಯ, ನಮ್ಮ ಮುಂದೆ ನೀವು ಇರೋದು ಇವತ್ತು. ಥ್ಯಾಂಕ್ ಯು ಸರ್. ಅದರಲ್ಲೂ ನಿಮ್ಮ ಹೆಸರಿಗೆ ಸರ್? ಲತೀಶ್ ಸರ್, ಇಂಥ ಪ್ರತಿಭೆಗೆ ಉಳ್ಕೊಳ್ಳಿಕ್ಕೆ ಕೂಡ ನೀವು ಅವಕಾಶ ಮಾಡಿಕೊಟ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ದೀರಾ. ದೇವರು ನಿಮಗೆ ಒಳ್ಳೇದು ಮಾಡಲಿ ಸರ್. ತುಂಬ ಖುಷಿ ಆಯ್ತು ನಮಗೆ, ಅದು ಮಾತೇ ಬರ್ತಿಲ್ಲ, ಅಷ್ಟು ಖುಷಿಯಾಗಿದೆ. ಮಂಗಳೂರಿಗೆ ಬಂದಾಗ ಅವ್ರು ನನ್ನ ನಿಮ್ಮ ಆಶೀರ್ವಾದ ಒಂದು ನಮಗೆ. ಓಕೆ, ಥ್ಯಾಂಕ್ ಯು ಸರ್. ಇನ್ನು ಇಂಥ ಒಂದು ಪ್ರತಿಭೆಗಳಿಗೆ ಇನ್ನಷ್ಟು ಅವಕಾಶ ಮಾಡಿಕೊಟ್ಟು ಅವರಿಗೆ ಹೆಲ್ಪ್ ಮಾಡುವಂಥ ಶಕ್ತಿಯನ್ನು ದೇವರು ನಿಮಗೆ ಇನ್ನೂ ಕೊಡಲಿ ಸರ್. ವಂದನೆಗಳು ಸರ್. ಸಂಗೀತ ಅನ್ನುವಂಥದ್ದು